Good morning, students. Previous class discussed the infrastructures, meaning of the infrastructures, importance for the infrastructures, and the types of the infrastructures. ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಮೂಲಭೂತ ಸೌಕರ್ಯಗಳಂದ್ರೇನು, ಆ ಒಂದು ಮೂಲಭೂತ ಸೌಕರ್ಯಗಳಿರುವಂಥ ವಿಧಗಳನ್ನು ನೋಡಿದ್ದೇವೆ, ಮೂಲಭೂತ ಸೌಕರ್ಯಗಳ ಪ್ರಾಮುಖ್ಯತೆ ಬಗ್ಗೆ ಸ್ಟಡಿಯನ್ನು ಮಾಡಿದ್ದೇವೆ. ಟುಡೇ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದಿ ವಾಟ್ ಯು ಮೀನ್ ಬೈ ದ ಟ್ರಾನ್ಸ್ಪೋರ್ಟ್, how to the transport is more important for every country and the important functions of the transport. ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋದು ಅಂದರೆ ಸಾರಿಗೆ ಅಂದ್ರೇನು, ಸಾರಿಗೆ ಒಂದು ಪ್ರಾಮುಖ್ಯತೆ ಏನು, ಸಾರಿಗೆ ವ್ಯವಸ್ಥೆಯು ಒಂದು ದೇಶದ ಆರ್ಥಿಕತೆಗೆ ಯಾವ ರೀತಿಯಾಗಿ ಸಹಾಯ ಆಗ್ತದೆ, ಅಷ್ಟಲ್ಲದೆ ಸಾರಿಗೆ ಒಂದು ವ್ಯವಸ್ಥೆಯ ಒಂದು ಕಾರ್ಯಗಳ ಬಗ್ಗೆ ಏನು ಮಾಡ್ತೀವಿ ಅಂದರೆ ಅಧ್ಯಯನವನ್ನು ಮಾಡೋಣ. Transportation is concerned with the movement of the people and materials from place to place. The transport is nothing but if the peoples or materials transfer from one place to another place is called as the transport. ಸಾರಿಗೆ ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವ್ಯಕ್ತಿಗಳು ಅಥವಾ ವಸ್ತುಗಳನ್ನು ಸಾಗಿಸುವಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ಸಾರಿಗೆ ಅಂತ ಕರಿತಾ ಇದ್ದೇವೆ. ದೇರ್ ಆರ್ 3 modes ಆಫ್ ದಿ ಟ್ರಾನ್ಸ್ಪೋರ್ಟ್. ಫಸ್ಟ್ ಆನ್ ದ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್. ಇಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಏನಂದರೆ 3 ರೀತಿಯಾದಂಥ ಒಂದು ವಿಧಾನಗಳಿದ್ದಾವೆ. ಯಾವುದಂತಂದರೆ ಭೂ ಸಾರಿಗೆ ಆಗಿರಬಹುದು, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ. ದೇರ್ ಆರ್ 3 modes ಇನ್ ದಿ ಟ್ರಾನ್ಸ್ಪೋರ್ಟ್. ದೇ ಆರ್ ದಿ land transport, air transport and water transport. ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಈ ರೀತಿಯಾಗಿರತ್ತ ಸಾರಿಗೆ ವ್ಯವಸ್ಥೆಯಲ್ಲಿ 3 ರೀತಿಯಾದಂಥ ವಿಧಗಳಿದ್ದಾವೆ. ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆರ್ ರೋಡ್ಸ್, ರೈಲ್ವೇಸ್, ಶಿಪ್ಸ್, ಏರೋಪ್ಲೇನ್ಸ್ ಆ್ಯಂಡ್ ವೇರಿಯಸ್ ಅದರ್ ಮೀನ್ಸ್. ದೀಸ್ ಆರ್ ದಿ ಟ್ರಾನ್ಸ್ಪೋರ್ಟ್ ಇನ್ಸ್ಟ್ರೂಮೆಂಟ್ಸ್. ಇವೇನಾಗ್ತದೆ, ಸಾರಿಗೆ ವ್ಯವಸ್ಥೆಯ ಸಾಧನಗಳು ಯಾವ ಬರ್ತಾವೆ ಅಂದರೆ ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ರೈಲ್ವೆ ಆಗಿರ್ಬೋದು, ರಸ್ತೆಗಳು ಕೂಡ ಏನಾಗ್ತದೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಹಡಗುಗಳ ಮುಖಾಂತರ ನಾವು ಸಾರಿಗೆಯನ್ನು ಮಾಡ್ಬೋದು, ವಿಮಾನಗಳ ಮುಖಾಂತರ ಮಾಡ್ಬೋದು. ಅತಿ ಅಷ್ಟಲ್ಲದೆ ಇತರ ರೀತಿಯಾದಂಥ ಒಂದು ಸಾರಿಗೆ ಸಾಧನಗಳ ಮುಖಾಂತರ ಏನು ಮಾಡ್ತೀವಿ ಅಂದರೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವ್ಯಕ್ತಿ ಆಗಿಅಥವಾ ವಸ್ತುಗಳನ್ನು ಸಾಗಿಸುವಂಥ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ, ಸಾರಿಗೆ ವ್ಯವಸ್ಥೆ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟ್ ಮೀನ್ಸ್ ದ ಮೂಮೆಂಟ್ ಆಫ್ ದಿ ಪರ್ಸನ್ ಆರ್ ಮಟೀರಿಯಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಈಸ್ ಕಾಲ್ಡ್ ಆಸ್ ದಿ ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್ ಮೇನ್ಲಿ 3 modes. ಫಸ್ಟ್ ಒನ್ ಇಸ್ ದ ಲ್ಯಾಂಡ್, ವಾಟರ್ ಆ್ಯಂಡ್ ದಿ ಏರ್. ಸಾರಿಗೆ ವ್ಯವಸ್ಥೆಯಲ್ಲಿ 3 ರೀತಿಯಾದಂಥ ವಿಧಗಳಿದ್ದಾವೆ: ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಹೌ ಟು ದಿ ವಾಟ್ ಆರ್ ದ ಇಂಪಾರ್ಟೆಂಟ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಒಂದು ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿಯಾಗಿ ಒಂದು ಸಾರಿಗೆ ಒಂದು ಮಹತ್ವದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರೋದ್ರ ಬಗ್ಗೆ ಕೂಡ ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. Transport is the efficient and the cheap system of the transport and communication is regarded as a key factor in the economic development. It is a key factor. ಇಲ್ಲಿ ಏನಾಗ್ತಾ ಇದೆ ಅಂದರೆ ವಿತೌಟ್ ಟ್ರಾನ್ಸ್ಪೋರ್ಟ್ ವಿ ಕಾಂಟ್ ಸಪ್ಲೈ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಆರ್ ಒನ್ ಪರ್ಸನ್ ಟು ಅನದರ್ ಪ್ಲೇಸ್. ಇಲ್ಲಿ ಸಾರಿಗೆ ವ್ಯವಸ್ಥೆ ಏನಾಗ್ತದೆ ಅಂದರೆ ಅಗದಿ ಕಡಿಮೆ ದರದಲ್ಲಿ ಅಷ್ಟೇ ಒಂದು ಅನುಕೂಲಕರವಾದಂಥ ಸಾರಿಗೆ ವ್ಯವಸ್ಥೆ ಆಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಸಾರಿಗೆ ವ್ಯವಸ್ಥೆಯಿಂದ ಏನಾಗ್ತದೆ ಅಂದರೆ ಎಷ್ಟೋ ರೀತಿಯಂಥ ಆರ್ಥಿಕ ಅಭಿವೃದ್ಧಿಗಳನ್ನ ಮಾಡಲಿಕ್ಕೆ ಏನಾಗ್ತದೆ ಸಹಾಯ ಆಗ್ತದೆ. ದ್ಯಾಟ್ಸ್ ವೈ ಇಟ್ ಈಸ್ ದಿ ಕೀ ಫ್ಯಾಕ್ಟರ್ ಇನ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಟ್ರಾನ್ಸ್ಪೋರ್ಟ್ ಈಸ್ ದಿ ಕೀ ಫ್ಯಾಕ್ಟರ್ ಆಫ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ವಿತೌಟ್ ಕೀ ಈ ಕಾಂಟ್ ಓಪನ್ ದಿ ಡೋರ್. ನಾವಿಲ್ಲಿ ಏನಾಗ್ತದೆ ಅಂದರೆ ಕೀಲ್ದು ಏನಾಗ್ತದೆ ಬಾಗಿಲನ್ನು ಓಪನ್ ಮಾಡಲ್ಲ. ಅದೇ ರೀತಿಯಲ್ಲಿ ಕೂಡ ಏನಾಗ್ತದೆ ಅಂದರೆ if the transport is the key factor of the economic development, it is nothing but the if transport facility is available, if a country economic development year to year as well as the day to day. ಇಲ್ಲಿ ಏನಾಗ್ತಾ ಇದೆ ಅಂದರೆ
ಭಾರತ ದೇಶದ ಅಥವಾ ಇತರ ದೇಶಗಳ ಒಂದು ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಏನಾಗ್ತದೆ ಅಂದರೆ ಸಾರಿಗೆ ಅನ್ನೋದು ಕೀಲಿಕೈ ಇದ್ದಂಗೆ. ಯಾಕಂದರೆ ಯಾವುದೇ ಒಂದು ಬಾಗಿಲು ನಾವು ತೆಗಿಬೇಕಂದ್ರೆ ಅದು ಕೀಲಿಕೈ ಅವಶ್ಯಕತೆ. ಅದೇ ರೀತಿಯಲ್ಲಿ ಏನಾಗ್ತಂದರೆ ಯಾವುದೇ ರೀತಿಯಂಥ ಸಾರಿಗೆ ವ್ಯವಸ್ಥೆ ಇಲ್ಲ ಅಂತಂದರೆ ನಾವು ಯಾವುದೇ ರೀತಿಯಾದಂಥ ಆರ್ಥಿಕ ಚಟುವಟಿಕೆ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ದ್ಯಾಟ್ಸ್ ವೈ ಟ್ರಾನ್ಸ್ಪೋರ್ಟ್ ಇಟ್ ಈಸ್ ದಿ ಕೀ ಫ್ಯಾಕ್ಟರ್ ಆಫ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. Especially it is applied to the underdeveloped country. Underdeveloped country means if the country's per capita income is medium. ಇಲ್ಲಿ ಏನಾಗ್ತದೆ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಏನಾಗ್ತದೆ ಅಂದರೆ ಅಪ್ಲೈ ಆಗ್ತದೆ ಈ ಒಂದು ರೀತಿಯಾದಂಥ ಸಾರಿಗೆ ವ್ಯವಸ್ಥೆ ಅನ್ನೋದು ಕೂಡ ಏನಾಗ್ತದೆ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಏನಾಗ್ತದೆ ಭಾಳಷ್ಟು ನಡೆಸ್ತದೆ. ಇಟ್ ಈಸ್ ಮೋರ್ಲಿ applied to the underdeveloped country because in the underdeveloped countries not updated the various transport facilities and also the only economy moving from the various traditional instruments. ಇಲ್ಲಿ ನಾವು ಇಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಯಾಕೆ ಇದು ಯಾಕೆ ಇದು ಅನ್ವಯ ಆಗ್ತದೆ ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನಾಗ್ತದೆ ಯಾವ ರೀತಿಯಾದಂಥ ಒಂದು ಆಧುನಿಕತೆಯ ಒಂದು ಸಾರಿಗೆ ವ್ಯವಸ್ಥೆಯನ್ನು ಇಲ್ಲೆಲ್ಲ ಅಳವಡಿಸ್ಕೊಂಡಿದ್ದಿಲ್ಲ. ಬಟ್ ಬೇರೆ ರಾಷ್ಟ್ರಗಳಾಗ್ತದೆ ಇನ್ ದಿ ಡೆವಲಪ್ಡ್ ಕಂಟ್ರೀಸ್ ಅಡಾಪ್ಟೆಡ್ ದಿ ವೇರಿಯಸ್ ಟೈಪ್ ಆಫ್ ದ ನ್ಯೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಹೊಸ ಒಂದು ಸಾರಿಗೆ ವ್ಯವಸ್ಥೆಯನ್ನು ಇಲ್ಲಿ ಏನು ಮಾಡ್ತಾವೆ ಅಂದರೆ ಹೆಚ್ಚು ರಾಷ್ಟ್ರಗಳು ಏನು ಮಾಡ್ತಾವೆ ಅಂದರೆ ಅಳವಡಿಸ್ಕೊಂಡಿದ್ದಾವೆ. ಬಟ್ ಇಟ್ ಈಸ್ ದ ಮೋರ್ಲಿ ಅಪ್ಲೈಸ್ ಟು ದಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ ದಿ ಇಂಡಿಯಾ. ನಮ್ಮ ಭಾರತ ದೇಶ ಅನ್ನೋದಲ್ಲಿ ಏನಾಗ್ತದೆ ಅಂದರೆ ಇದು ಬಹಳಷ್ಟು ಅನ್ವಯ ಆಗ್ತದೆ. The economy is the born to remain the backward and the underdeveloped countries. Yes. If the economy, it is a bond between the backward and underdeveloped countries because the countries' economies are mainly depend upon the infrastructure facilities for the countries as well as the ಟೆಕ್ನಾಲಜೀಸ್. ಒಂದು ದೇಶದ ಒಂದು ಆರ್ಥಿಕತೆ ಮುನ್ನಡೀತಾ ಇದೆ ಅಂದರೆ ಅಲ್ಲಿರುವಂಥ ಒಂದು ತಂತ್ರಜ್ಞಾನಗಳು ಮತ್ತು ಅಲ್ಲಿರುವಂಥ ಸಾರಿಗೆ ವ್ಯವಸ್ಥೆಯ ಮೇಲೆ ಏನಾಗ್ತದೆ ಅಂದರೆ ಬಹಳಷ್ಟು ಏನಾಗ್ತದೆ ಅಂದರೆ ನಿರ್ಧಾರ ಆಗ್ತದೆ. ಯಾಕಂದರೆ ಸಪೋಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಈಸ್ ಗುಡ್ ಇನ್ ದಿ ಕಂಟ್ರಿ, ಆಟೋಮೆಟಿಕ್ಲಿ ವಿದಿನ್ ಅ ಟೈಮ್ ವಿ ಆರ್ ರೀಚ್ ದ ಪ್ಲೇಸ್ ವೆರಿ ಸೂನ್ಲಿ. ನಾವು ಯಾವುದೇ ಒಂದು ಇಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಂದರೆ ಆ ಸಾರಿಗೆ ವ್ಯವಸ್ಥೆ ಯಾವ ರೀತಿಯಾಗಿರ್ಬೇಕು ಅಂದರೆ ನಾವು ಯಾವುದೇ ಸ್ಥಳವನ್ನು ತಲುಪಬೇಕಂದ್ರೆ ಅಗದಿ ಬೇಗನೆ ತಲುಪಿ ಏನು ಮಾಡ್ಬೋದು ಅಂದರೆ ನಾವು ವಸ್ತುಗಳನ್ನು ಕೂಡ ಅಲ್ಲಿ ಕಳಿಸ್ತಾ ಇರ್ಬೋದು. ಅದಕ್ಕಾಗಿ ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ನೌ ಡೇಸ್ ನಾಟ್ ಅಡಾಪ್ಟೆಡ್ ದಿ ಅಪ್ಡೇಟೆಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಇಟ್ ಈಸ್ ಅಪ್ಲೈಡ್ ಟು ದಿ ಅಂಡರ್ ಡೆವಲಪ್ಡ್ ಆ್ಯಂಡ್ ದಿ ಬ್ಯಾಕ್ವರ್ಡ್ ಕಂಟ್ರೀಸ್. ಇಲ್ಲಿ ಹಿಂದುಳಿದ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಏನಾಗ್ತದೆ ಅಂದರೆ ಈ ಒಂದು ಸಾರಿಗೆ ವ್ಯವಸ್ಥೆ ಅನ್ನೋದು ಕೂಡ ಅಪ್ಲೈ ಆಗ್ತದೆ. ಈ ಒಂದು ದೇಶಗಳಲ್ಲಿ ಏನು ಮಾಡ್ತಂದ್ರೆ ಯಾವುದೇ ರೀತಿಯಾದಂಥ ಒಂದು ಹೊಸ ರೀತಿಯಾದಂಥ ಸಾರಿಗೆ ವ್ಯವಸ್ಥೆಗಳನ್ನು ಏನು ಮಾಡ್ಕೊಂಡಿಲ್ಲ ಅಂದರೆ ಅಡಾಪ್ಟ್ ಮಾಡ್ಕೊಂಡಿಲ್ಲ. A good system transport promotes the development of the industry and agriculture. If the easily moving the agriculture goods to the agriculture raw materials to the industrial sector, that's why transport facility is very necessary in the time of the shifting the raw materials from one place to another place, and it is also very helpful to the industrial sector because the industry sector producing the various type of the goods and easily transport to the markets. ಇಲ್ಲಿ ಏನಾಗ್ತದೆ ಅಂದರೆ ಕೃಷಿ ವಲಯದವರು ಏನೋ ಒಂದು ವಸ್ತುಗಳನ್ನು ತಯಾರಿಸಿದ ಮೇಲೆ ಆ ಒಂದು ಕೃಷಿ ವಸ್ತುಗಳು ಏನು ಮಾಡ್ತಾರೆ ಕೈಗಾರಿಕೆಗೆ ಹೋಗ್ತಾ ಇರಬೇಕು. ಆ ಕೃಷಿ ವಸ್ತುಗಳ ಕೈಗಾರಿಕೆಗೆ ಏನಾಗ್ತದೆ ಕಚ್ಚಾ ವಸ್ತುಗಳಾಗಿರ್ತಾವೆ. ಆ ಒಂದು ಕಚ್ಚಾ ವಸ್ತುಗಳನ್ನು ಕೈಗಾರಿಕೆದವರು ಏನು ಮಾಡ್ತಾರೆ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಆ ಸಿದ್ಧ ವಸ್ತುಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಅವರು ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ಕೂಡ ಏನಾಗ್ತದೆ ಸಾರಿಗೆ ವ್ಯವಸ್ಥೆ ಅನ್ನೋದು ಬಹಳಷ್ಟು ಮುಖ್ಯ. ದ್ಯಾಟ್ಸ್ ವೈ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಸ್ ವೆರಿ ನೆಸೆಸರಿ ಟು ದಿ ಇಂಡಸ್ಟ್ರಿಯಲ್ ಸೆಕ್ಟರ್ ಆಸ್ ವೆಲ್ ಆಸ್ ದಿ ಅಗ್ರಿಕಲ್ಚರ್ ಸೆಕ್ಟರ್. ಇಲ್ಲಿ ಕೃಷಿ ವಲಯ ಮತ್ತು ಕೈಗಾರಿಕಾ ವಲಯಕ್ಕೆ ಕೂಡ ಏನಾಗ್ತದೆ ಅಂದರೆ ಎರಡಕ್ಕೂ ಸಾರಿಗೆ ವ್ಯವಸ್ಥೆ ಅನ್ನೋದು ಏನಾಗ್ತದೆ ಬಹಳಷ್ಟು ಮುಖ್ಯ ಆಗ್ತದೆ. ಇಫ್ ದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಸ್ ದಿ ಇನ್ಕ್ರೀಸಸ್ ಇಟ್ ಆಟೋಮೆಟಿಕ್ಲಿ ಇಂಟರ್ನಲ್ ಟ್ರೇಡ್ ಆಸ್ ವೆಲ್ ಆಸ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಆಲ್ಸೋ ದಿ ಇನ್ಕ್ರೀಸ್. ಇಲ್ಲಿ ನಾವು ಸಾರಿಗೆ ವ್ಯವಸ್ಥೆ ಏನಾದರೂ ಹೆಚ್ಚಳ ಆಗ್ತಾ ಇದೆ ಅಂದರೆ ನಮ್ಮ ಒಂದು ಆಂತರಿಕ ವ್ಯಾಪಾರ ಆಗಿರ್ಬೋದು ಮತ್ತು ಬಾಹ್ಯ ವ್ಯಾಪಾರ. ಇಫ್ ದ ಇಂಟರ್ನಲ್ ಟ್ರೇಡ್ ಆ್ಯಂಡ್ ದಿ ಎಕ್ಸ್ಟರ್ನಲ್ ಟ್ರೇಡ್ both are the very easily
ಲೀಡ್ ದಿ ಎಕನಾಮಿ. ಎರಡೂ ಒಂದು ಆಂತರಿಕ ವ್ಯವಸ್ಥೆ ಆಗಿರ್ಬೋದು ಮತ್ತು ನಮ್ಮ ಒಂದು ಬಾಹ್ಯ ವ್ಯಾಪಾರವೂ ಕೂಡ ಏನಾಗ್ತದೆ, ಹೆಚ್ಚಾಗಿ ಏನಾಗ್ತದೆ ಅಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನಾಗ್ತದೆ ನಮ್ಮ ವಸ್ತುಗಳು ಮಾರಾಟ ಆಗ್ತವೆ. ದ್ಯಾಟ್ಸ್ ವೈ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆರ್ ವೆರಿ ನೆಸೆಸರಿ ಇನ್ ದಿ ಎಕನಾಮಿ ಲೈಕ್ ದಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ನಮ್ಮ ದೇಶ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏನಾಗ್ತದೆ ಅಂದರೆ ಈ ಒಂದು ಸಾರಿಗೆ ವ್ಯವಸ್ಥೆ ಅನ್ನೋದು ಏನಾಗ್ತದೆ ಭಾಳಷ್ಟು ಮುಖ್ಯ ಆಗ್ತದೆ. ಆ್ಯಂಡ್ ಎನ್ಕರೇಜಸ್ ದಿ ಪ್ರೊಡಕ್ಷನ್ ಆಫ್ ದಿ ವೆರೈಟಿ ಆಫ್ ಗೂಡ್ಸ್ ಆ್ಯಂಡ್ ದಿ ರೈಸಸ್ ದ ಇನ್ಕಮ್ ಆಫ್ ಆ್ಯಂಡ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದಿ ಪೀಪಲ್. ಇಫ್ ಸಪೋಸ್ transportation facilities increases, industries produce the variety of the goods and earning the more income. Automatically industry earning the more income, if a person's also getting the more income and his economic condition is increasing. If the economic condition increasing, his standard of living also increasing. ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಸಾರಿಗೆ ವ್ಯವಸ್ಥೆಯು ಕೂಡ ಹೆಚ್ಚಿಗೆ ಆಗ್ತದೆ, ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಆ ಒಂದು ಉತ್ಪಾದಕನ ಆದಾಯ ಹೆಚ್ಚಾಗ್ತದೆ. ಉತ್ಪಾದಕನ ಆದಾಯ ಹೆಚ್ಚಾಗ್ತದೆ ಅಂದರೆ ಅಲ್ಲೇ ಕೆಲಸ ಮಾಡುವ ಕಾರ್ಮಿಕರ ಆದಾಯವೂ ಹೆಚ್ಚಾಗ್ತದೆ. ಅವರ ಒಂದು ಆದಾಯ ಹೆಚ್ಚಾಗೋದಂದರೆ ಆರ್ಥಿಕ ಮಟ್ಟವೂ ಕೂಡ ಏನಾಗ್ತದೆ ಸುಧಾರಣೆ ಆಗ್ತದೆ. ಆರ್ಥಿಕ ಮಟ್ಟ ಸುಧಾರಣೆ ಆಗೋದಂದ್ರೆ ಅವರ ಒಂದು ಜೀವನ ಮಟ್ಟವೂ ಕೂಡ ಏನಾಗ್ತದೆ ಸುಧಾರಣೆ ಆಗ್ತದೆ. ದ್ಯಾಟ್ಸ್ ವೈ ಟ್ರಾನ್ಸ್ಪೋರ್ಟೇಷನ್ ಇಟ್ ಈಸ್ ಅ ವೆರಿ ನೆಸೆಸರಿ ಫಾರ್ economy because it is leading the all the factors in the economy like the income, like the standard of living, economic condition. These are morely depend upon the transportation facilities because the transportation facilities are increasing, automatically income of the producer increase and labor's income increase and automatically their standard of living increases and the ಇಲ್ಲಿ ಅದಕ್ಕಾಗಿ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆಯಲ್ಲಿ ಏನಾಗ್ತಾ ಇರ್ತೈತೆ ಅಂದರೆ ಉತ್ಪಾದಕರ ಆದಾಯ ಹೆಚ್ಚಾದರೆ ಏನಾಗ್ತದೆ, ಕಾರ್ಮಿಕರ ಆದಾಯ ಕೂಡ ಹೆಚ್ಚಾಗ್ತದೆ. ಕಾರ್ಮಿಕರ ಆದಾಯ ಹೆಚ್ಚಾದ ಕೂಡ ಏನಾಗ್ತದೆ ಅಂದರೆ ಮತ್ತೆ ಅಲ್ಲಿ ಅವರ ಒಂದು ಜೀವನದ ಒಂದು ಗುಣಮಟ್ಟ ಹೆಚ್ಚಿಗೆ ಆಗದ ಕೂಡ ಅವರ ಒಂದು ಆರ್ಥಿಕ ಮಟ್ಟವೂ ಕೂಡ ಸುಧಾರಣೆ ಆಗ್ತಿರ್ತದೆ. If agriculture and industries are the body and bones of the national organism transport. If the agriculture, it is the backbone of our country occupation as well as the agriculture, it is the backbone and the strength for the industrial sector because our country most of the industries are depend upon the agriculture goods. Agriculture based industries are established in our country. ನಮ್ಮ ದೇಶದಲ್ಲಿ ಏನಾಗ್ತದೆ ಅಂದರೆ ಕೃಷಿಯೇ ನಮ್ಮ ಒಂದು ಮುಖ್ಯ ಕಸಬು ಆಗಿರೋದ್ರಿಂದ ಆ ಒಂದು ಕೃಷಿಗೆ ಸಂಬಂಧಿಸಿದಂಥ ಕೈಗಾರಿಕೆಗಳು ಏನಾಗ್ತವೆ ಅಂದರೆ ಬಹಳಷ್ಟು ಸ್ಥಾಪನೆಯಾಗಿದ್ದಾವೆ. ಆ ಒಂದು ಕೈಗಾರಿಕೆಗಳ ಸ್ಥಾಪನೆ ಆಗಿಂದ ಏನಾಗ್ತಾನೆ, ಇಟ್ ಈಸ್ ದಿ ಅಗ್ರಿಕಲ್ಚರ್ ಆ್ಯಂಡ್ ದಿ ಇಂಡಸ್ಟ್ರೀಸ್ ಆರ್ ದಿ ಬಾಡಿ ಆ್ಯಂಡ್ ಬೋನ್ಸ್ ಆಫ್ ನ್ಯಾಷನಲ್ ಆರ್ಗನಿಸಮ್. ರಾಷ್ಟ್ರ ಮಟ್ಟದಲ್ಲಿ ಏನಾಗಿದೆ ಅಂದರೆ ಕೈಗಾರಿಕೆ ಮತ್ತು ಕೃಷಿ ಎನ್ನುವುದು ದೇಹ ಮತ್ತು ಬೆನ್ನೆಲುಬು ಇದ್ದಾಗೆ. ನಮ್ಮ ಒಂದು ರಾಷ್ಟ್ರದ ಬೆನ್ನೆಲುಬು ಇದ್ದಂಗೆ ಕೈಗಾರಿಕೆ ಮತ್ತು ಕೃಷಿ ವಲಯ ಎರಡೂ ಕೂಡ ನಮ್ಮ ರಾಷ್ಟ್ರದ ಒಂದು ಬೆನ್ನೆಲುಬು ಮತ್ತು ದೇಹವಿದ್ದಾಗೆ. If the agriculture is increases, automatically industrial production increases because our country's most of the industries depend upon the agriculture goods raw materials. Agriculture raw materials ನಮ್ಮಲ್ಲಿ ಏನಾಗ್ತದೆ, ಕೃಷಿಯ ಮೇಲೆ ಏನಾಗ್ತದೆ, ಕೃಷಿಯ ಕಚ್ಚಾ ಸರಕನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ ಅಂದರೆ ಕೈಗಾರಿಕೆಯಲ್ಲಿ ಸಿದ್ಧ ವಸ್ತುಗಳನ್ನು ತಯಾರಿಸ್ತಾರೆ. ಅದಕ್ಕಾಗಿ ಏನಾಗ್ತದೆ, ಈ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಆರ್ ದಿ ಬಾಡಿ ಆ್ಯಂಡ್ ಬೋನ್ ಆಫ್ ದಿ ನ್ಯಾಷನಲ್ ಆರ್ಗ್ಯಾನಿಸಮ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದಿ ಕಮ್ಯುನಿಕೇಷನ್ ಆರ್ ಇಟ್ ನರ್ವ್ಸ್. ಸಂವಹನ ಅನ್ನೋದು ಏನಾಗ್ತದೆ ಅಂದರೆ ನರ್ವ್ಯೂ ಇದ್ದಂಗೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ದಿ ಕಮ್ಯುನಿಕೇಷನ್ ಆರ್ ಇಟ್ಸ್ ಅ ನರ್ವ್ಸ್. ಇಲ್ಲಿ ಮತ್ತು ಸಂವಹನ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ ಸೆಕ್ಟರ್ ಬಾಡಿ ಆ್ಯಂಡ್ ಬೋನ್ಸ್ ಆಫ್ ದಿ ನ್ಯಾಷನಲ್ ಆರ್ಗ್ಯಾನಿಸಮ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಇಟ್ ಈಸ್ ದಿ ನರ್ವ್ಸ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಸಂವಹನ ಮಾಧ್ಯಮ ಏನಾಗ್ತದೆ, ಸಮೂಹ ಮಾಧ್ಯಮ ಅನ್ನೋದು ಕೂಡ ಏನಾಗ್ತದೆ ಅಂದರೆ ನಮ್ಮದು ಒಂದು ನರಗಳು ಇದ್ದ ಹಾಗೆ. ಅದಕ್ಕೆ ದ್ಯಾಟ್ಸ್ ವೈ ಇಫ್ ದ ಇಂಡಸ್ಟ್ರೀಸ್ ಆ್ಯಂಡ್ ದಿ ಅಗ್ರಿಕಲ್ಚರ್ ಆಲ್ಸೋ ಇಂಪಾರ್ಟೆಂಟ್ ಟು ದಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದಿ ಕಮ್ಯುನಿಕೇಷನ್. ಸಾರಿಗೆ ಮತ್ತು ಸಂವಹನ ಮಾಧ್ಯಮ ಅನ್ನೋದು ಏನಾಗ್ತದೆ ಅಂದರೆ ಕೈಗಾರಿಕೆ ಮತ್ತು ಕೃಷಿ ಕ್ಷೇತ್ರದಲ್ಲೂ ಕೂಡ ಏನಾಗ್ತವೆ ಅಂದರೆ ಬಹಳಷ್ಟು ಪ್ರಾಮುಖ್ಯತೆ ಹೊಂದಿದ್ದಾವೆ.
The economic, social and political progress of our country largely depends on the cheap and adequate transport facilities. If the social and political progress of a country, if the country politically and socially progress, it is depends upon cheap and adequate transport facilities. Like it means if the transport facilities is very cheap and the very ಕಂಫರ್ಟೇಬಲ್. ನಮ್ಮಲ್ಲಿ ಏನಾಗ್ತದೆ ಅಂದರೆ ಒಂದು ದೇಶದ ಒಂದು ಸಾಮಾಜಿಕ ಮತ್ತು ರಾಜಕೀಯವಾಗಿ ಪ್ರಗತಿ ಹೊಂದ್ತಾ ಇದೆ ಅಂತಂದರೆ ಅಲ್ಲಿರುವಂಥ ಸಾರಿಗೆ ವ್ಯವಸ್ಥೆಯಲ್ಲಿ ಏನಾಗಿರ್ಬೇಕಂದ್ರೆ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮವಾದಂಥ ಸಾರಿಗೆ ವ್ಯವಸ್ಥೆಯನ್ನು ನೀಡ್ತಾ ಇದ್ದರೆ ಅದು ಏನಾಗ್ತದೆ ಒಂದು ದೇಶದ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಕೂಡ ಏನು ಮಾಡ್ತದೆ ಅಂದರೆ ಮುನ್ನಡೆಯತ್ತ ಸಾಗಿಸ್ತಾ ಇರ್ತದೆ. ಆ್ಯಂಡ್ ದೆನ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್? What are the importance for the transport in the economy? It widens the market. ಮಾರುಕಟ್ಟೆ ವಿಸ್ತರಣೆಗೂ ಕೂಡ ಏನಾಗ್ತದೆ ಅಂದರೆ ಇಟ್ ಈಸ್ ಅ ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ದಿ ಟ್ರಾನ್ಸ್ಪೋರ್ಟ್. ಇಟ್ ವೈಡನ್ಸ್ ದಿ ಮಾರ್ಕೆಟ್. ಮಾರುಕಟ್ಟೆಯ ವಿಸ್ತರಣೆ. ಅ ಗುಡ್ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟ್ broadens the market by opening up for new areas. If suppose transport facilities increases, if the new shop opens and the ನ್ಯೂ ಏರಿಯಾಸ್ ಆರ್ ದಿ ಎಸ್ಟಾಬ್ಲಿಷ್, ಹೊಸ ಪ್ರದೇಶಗಳ ಏನಾಗ್ತದೆ ಅಂದರೆ ಇಲ್ಲಿ ಸ್ಥಾಪನೆ ಆಗ್ತಾವ, ಅಲ್ಲಿಯೂ ಕೂಡ ಸಾರಿಗೆ ವ್ಯವಸ್ಥೆ ಆಗೋದ್ರಿಂದ ಹೊಸ ಅಂಗಡಿಗಳು ಕೂಡ ಏನಾಗ್ತಾವ ಅಂದರೆ ಇಲ್ಲಿ ಸ್ಥಾಪನೆಯಾಗಿ ಏನು ಮಾಡ್ತದೆ ಅಂದರೆ ಹೆಚ್ಚಿನವಾದಂಥ ಒಂದು ವ್ಯವಹಾರಕ್ಕೆ ಇದು ಏನಾಗ್ತದೆ ಅಂದರೆ ಹೆಲ್ಪ್ ಆಗ್ತದೆ. ದ್ಯಾಟ್ಸ್ ವೈ ಇಟ್ ವೈಡನ್ಸ್ ದಿ ಮಾರ್ಕೆಟ್. ಇಟ್ ಇಸ್ ದ ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ದಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಮಾರುಕಟ್ಟೆಯ ವಿಸ್ತರಣೆ ಆಗ್ತದೆ. ಮಾರುಕಟ್ಟೆ ವಿಸ್ತರಣೆ ಆಗೋದ್ರಿಂದ ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಏನಾಗ್ತದೆ ಅಂದರೆ ಹೊಸ ಪ್ರದೇಶಗಳು ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಉದ್ಭವ ಆಗ್ತವೆ. ಆ್ಯಂಡ್ ಆಲ್ಸೋ ಇಫ್ ದ ನ್ಯೂ ಏರಿಯಾಸ್ ಆರ್ ದಿ ಎಸ್ಟಾಬ್ಲಿಷ್, ಇಟ್ ಈಸ್ ದ ಕನೆಕ್ಟಿವಿಟಿ ಟು ದಿ self efficient villages and the civilized and the advanced centers. If suppose it is a very helpful to the village because if the transport facilities widen, ultimately people want to get work in the various markets and selling the various types of the goods. ಇಲ್ಲಿ ಮಾರುಕಟ್ಟೆಯ ವಿಸ್ತರಣೆ ಆಗೋದ್ರಿಂದ ಏನಾಗ್ತದೆ, ಹಳ್ಳಿಗಳ ಜನರಿಗೆ ಏನು ಮಾಡ್ತಾರೆ, ಈ ಪ್ರದೇಶದ ಬಗ್ಗೆ ಗೊತ್ತಾಗಿ ಆ ಹಳ್ಳಿಯ ಜನರು ಏನು ಮಾಡ್ತಾರೆ ಅಂದರೆ ಆ ಪ್ರದೇಶದ ಜೊತೆ ಏನು ಸಂಪರ್ಕವನ್ನು ಇಟ್ಟುಕೊಂಡು ಅಲ್ಲಿ ಏನು ಮಾಡ್ತಾರೆ ವ್ಯಾಪಾರಕ್ಕೋಸ್ಕರನೂ ಕೂಡ ವ್ಯಾಪಾರಕ್ಕೋಸ್ಕರ ಮಾಡ್ತಾರೆ ಬರ್ತಿರ್ತಾರೆ. ಅದಕ್ಕಾಗಿ ಇಲ್ಲಿ ಮಾರುಕಟ್ಟೆ ವಿಸ್ತರಣೆ ಕೂಡ ಏನಾಗ್ತದೆ ಬಹಳಷ್ಟು ಮುಖ್ಯವಾಗಿದೆ. ನೆಕ್ಸ್ಟು ಸೆಕೆಂಡ್ ಇಂಪಾರ್ಟೆನ್ಸ್ ಫಾರ್ ದಿ ಟ್ರಾನ್ಸ್ಪೋರ್ಟ್, ಇಟ್ ಈಸಿಲಿ ಕ್ಯಾರಿ ದಿ ರಾ ಮಟೀರಿಯಲ್ಸ್ ಆರ್ ಅದರ್ ಮಟೀರಿಯಲ್ಸ್. ಎರಡನೇ ಒಂದು ಪ್ರಾಮುಖ್ಯತೆ ಏನಂದರೆ ಕಚ್ಚಾ ಸಾಮಗ್ರಿಯನ್ನು ಅಥವಾ ಮುಂತಾದವುಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆ ಕೂಡ ಏನಾಗ್ತದೆ ಬಹಳಷ್ಟು ಸಹಕಾರಿಯಾಗಿದೆ. ರಾ ಮಟೀರಿಯಲ್ಸ್, ಫ್ಯೂಯಲ್ಸ್ ಆ್ಯಂಡ್ ದಿ ಮಷಿನರೀಸ್ ಹ್ಯಾವ್ ಟು ಬಿ ಕ್ಯಾರಿಡ್ ಟು ದಿ ಫ್ಯಾಕ್ಟ್ರೀಸ್ ಆ್ಯಂಡ್ ದಿ ಫಿನಿಶ್ಡ್ ಪ್ರಾಡಕ್ಟ್ ಟು ದಿ ಮಾರ್ಕೆಟ್. If the transport, it is very helpful to the carries the raw materials and the final products for the various places. If the raw materials transferred to the industrial sector and the final products carried to the markets. ಇಲ್ಲಿ ಏನಾಗ್ತದೆ ಅಂದರೆ ಕಚ್ಚಾ ಸರಕುಗಳು ಮತ್ತು ಇನ್ನಿತರ ಸರಕುಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಸಾರಿಗೆ ವ್ಯವಸ್ಥೆ. ಯಾಕಂದರೆ ಇಲ್ಲಿ ನಾವೇನು ಮಾಡೋದಂದರೆ ಎಷ್ಟೋ ರೀತಿಯ ದೊಡ್ಡ ಯಂತ್ರಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡಬೇಕಂದ್ರೆ ಕೈಗಾರಿಕೆಗೆ ನಾವು ಇಲ್ಲಿ ವರ್ಗಾವಣೆ ಮಾಡಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಮುಖ್ಯ ಆಗ್ತದೆ. ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಕೈಗಾರಿಕೆಗಳಲ್ಲೂ ಕೂಡ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆ ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಕೈಗಾರಿಕೆಯಲ್ಲಿ ಸಿದ್ಧಪಡಿಸಿದ ವಸ್ತುಗಳನ್ನು ಮಾರುಕಟ್ಟೆಗೆ ಅಲ್ಲಿ ತಲುಪಿಸಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯ ಇದೆ. And it is the efficiently transport system encourages regular and the prompt supply of the things and maintains continuous production. If the transportation facilities increases, if the product supply of the product is increased, because the day-to-day products are shipped to the market, that's why automatically production of the industries increases and the supply of the product increases, and the people's also demand for the goods in a short period. ಅಗದಿ ಕಡಿಮೆ ಅವಧಿಯಲ್ಲಿ ಕೂಡ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆಯಿಂದ ಏನಾಗ್ತದೆ ಅಂದರೆ
ಅಗದಿ ಕಡಿಮೆ ಅವಧಿಯಲ್ಲಿ ಏನು ಮಾಡ್ತಾವೆ ಅಂದರೆ ಮಾರುಕಟ್ಟೆಯನ್ನು ತಲುಪ್ತಾವೆ. ಮಾರುಕಟ್ಟೆಯನ್ನು ದಿನಂಪ್ರತಿ ತಲುಪೋದ್ರಿಂದ ಏನಾಗ್ತದೆ ಅಂದರೆ ಆ ಒಂದು ವಸ್ತುಗಳ ಮಾರಾಟವು ಕೂಡ ಹೆಚ್ಚಿಗೆ ಆಗ್ತದೆ. ವಸ್ತುಗಳ ಮಾರಾಟ ಹೆಚ್ಚಿಗೆ ಆಗೋದ್ರಿಂದ ಅಲ್ಲಿ ವಸ್ತುಗಳ ಪೂರೈಕೆ ಕೂಡ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ದ್ಯಾಟ್ಸ್ ವೈ ಅದಕ್ಕಾಗಿ ಇಲ್ಲಿ ಏನಾಗ್ತದೆ, ಸಾರಿಗೆ ವ್ಯವಸ್ಥೆ ಯಾವ ರೀತಿಯಾಗಿ ಒಂದು ಉತ್ತಮವಾದಂಥ ಒಂದು ಸಾರಿಗೆ ವ್ಯವಸ್ಥೆ ಹೊಂದಿರ್ತದಲ್ಲ, ಅದೇ ರೀತಿ ಕೂಡ ಏನಾಗ್ತದೆ ಅಂದರೆ ಅಲ್ಲಿ ಒಂದು ವಸ್ತುಗಳ ಪೂರೈಕೆಯೂ ಕೂಡ ಹೆಚ್ಚಾಗ್ತದೆ. ವಸ್ತುಗಳ ಪೂರೈಕೆ ಹೆಚ್ಚಾಗೋದ್ರೆ ಏನಾಗ್ತದೆ ಅಂದರೆ ಹೆಚ್ಚು ಹೆಚ್ಚು ವಸ್ತುಗಳ ಒಂದು ಉತ್ಪಾದನೆ ಆಗ್ತದೆ. ಇಫ್ ದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಗುಡ್, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಗುಡ್ ಇಫ್ ದಿ ಟ್ರಾನ್ಸ್ಪೋರ್ಟ್ ಟು ದಿ ಮಾರ್ಕೆಟ್ ರೆಗ್ಯುಲರ್ ಆ್ಯಂಡ್ ಪ್ರಾಂಪ್ಟ್ ಸಪ್ಲೈ ಆಫ್ ದೀಸ್ ಥಿಂಗ್ಸ್ ಆ್ಯಂಡ್ ಮೇಂಟೈನ್ ಕಂಟಿನ್ಯೂಸ್ಲಿ continuous production. If the production processes are continue, if the transportation is not available in the area, if the production not regularly produce the product because of the transportation ಸ್ಕೇರ್ಸ್, ಇಲ್ಲಿ ಸಾರಿಗೆ ಒಂದು ಕೊರತೆ ಆಗೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲಿ ಒಂದು ನಿರಂತರವಾಗಿ ನಾವು ಉತ್ಪಾದನೆ ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಸಾರಿಗೆ ವ್ಯವಸ್ಥೆ ಇದರಿಂದ ಏನಾಗ್ತದೆ, ನಾವು ನಿರಂತರವಾಗಿ ಏನು ಮಾಡ್ತೇವೆ ಅಂದರೆ ವಸ್ತುಗಳನ್ನು ಕೂಡ ಉತ್ಪಾದನೆ ಮಾಡ್ಬೋದು. ಇಟ್ ಎಕ್ಸ್ಪ್ಲಾಯ್ಟ್ಸ್ ಇನ್ ನ್ಯೂ ರಿಸೋರ್ಸಸ್, ಹೊಸ ಸಂಪನ್ಮೂಲಗಳನ್ನು ಏನು ಮಾಡ್ತೇವೆ ಅಂದರೆ ನಾವು ಇಲ್ಲಿ ಶೋಧವನ್ನು ಕೂಡ ಏನು ಮಾಡ್ತೇವೆ ಅಂದರೆ ಅದನ್ನು ಒಂದು ಶೋಧವನ್ನು ಕೂಡ ಮಾಡ್ತಿರ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಪ್ರೊವೈಡ್ ದಿ ಆ್ಯಂಪಲ್ ಅಪಾರ್ಚುನಿಟೀಸ್ ಫಾರ್ ದಿ ಎಕ್ಸ್ಪ್ಲಾಟೇಷನ್ ಆಫ್ ದಿ ನ್ಯೂ ರಿಸೋರ್ಸಸ್. ಇಲ್ಲಿ ಹೊಸ ಸಂಪನ್ಮೂಲಗಳನ್ನು ಏನು ಮಾಡ್ತೇವೆ ಅಂದರೆ ಶೋಷಣೆ ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಹೊಸ ಸಂಪನ್ಮೂಲಗಳ ಶೋಷಣೆ ಅಂದರೆ ಇಫ್ ದ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇನ್ಕ್ರೀಸಸ್, ಇಫ್ ದ ನ್ಯೂ ರಿಸೋರ್ಸಸ್ ಆರ್ ಅವೈಲೇಬಲ್ ಟು ದಿ ಇಂಡಸ್ಟ್ರಿಯಲ್ ಸೆಕ್ಟರ್. ಹೊಸ ಸಂಪನ್ಮೂಲಗಳು ಏನಾಗ್ತವೆ ಅಂದರೆ ಕೈಗಾರಿಕೆಗೆ ಲಭ್ಯವಾಗುವಂತ ಹೋಗ್ತಾ ಇರ್ತವೆ. ಅದಕ್ಕಾಗಿ ಇಟ್ ಈಸ್ ಆಲ್ಸೋ ದಿ ಒನ್ ಆಫ್ ದ ಇಂಪಾರ್ಟೆನ್ಸ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್. ಇಟ್ ಎಕ್ಸ್ಪ್ಲಾಯ್ಟ್ ದಿ ನ್ಯೂ ರಿಸೋರ್ಸಸ್ by opening the inaccessible good agricultural lands, valuable forests and deposits of the minerals. Various type of the minerals are the introduced in that time, and also the valuable forest resources also finding in the system of the transport and the various type of the lands. ಹೊಸ ಏನಾಗ್ತಾವೆ ಅಂದರೆ ಇಲ್ಲಿ ಭೂಮಿಗಳನ್ನು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಹೊಸ ಭೂಮಿಗಳು ಕೂಡ ಏನಾಗ್ತಾವೆ ನಮಗೆ ದೊರಕ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಅರಣ್ಯದಲ್ಲಿರುವಂಥ ಸಂಪನ್ಮೂಲಗಳನ್ನು ಕೂಡ ನಾವೇನು ಮಾಡೋದು ಅಂದರೆ ಇಲ್ಲಿ ಶೇಖರಣೆ ಮಾಡಿಕೊಂಡು ಅವನನ್ನು ಕೈಗಾರಿಕೆಗಳಲ್ಲಿ ನಾವೇನು ಮಾಡೋದು ಅಂದರೆ ಉಪಯೋಗ ಮಾಡ್ಬೋದು. ದ್ಯಾಟ್ಸ್ ವೈ ಈ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಈಸ್ ದಿ ಎಕ್ಸ್ಪ್ಲಾಯ್ಟ್ ದಿ ನ್ಯೂ ರಿಸೋರ್ಸ್. ಹೊಸ ಸಂಪನ್ಮೂಲಗಳನ್ನು ಏನು ಮಾಡ್ತಾರೆ ಅಂದರೆ ಇಲ್ಲಿ ಶೋಧನೆ ಮಾಡ್ತಾರೆ. ಯಾವ ರೀತಿಯಾಗಿ ಭೂಮಿ ಆಗಿರ್ಬೋದು, ಅರಣ್ಯದಲ್ಲಿರುವಂಥ ಸಂಪನ್ಮೂಲ, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಈ ರೀತಿಯ ಸಂಪನ್ಮೂಲಗಳನ್ನು ಶೋಧ ಮಾಡಲಿಕ್ಕೂ ಕೂಡ ಏನು ಮಾಡ್ತಾರೆ ಅಂದರೆ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಹೆಲ್ಪ್ ಆಗಿದೆ. ಇಟ್ ಎನ್ಕರೇಜ್ ದಿ ಮೊಬಿಲಿಟಿ ಆಫ್ ದಿ ಲೇಬರ್ಸ್. ಇಫ್ ದ ಲೇಬರ್ಸ್ ಆರ್ ದಿ ಮೊಬೈಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಫಾರ್ ದಿ ಜಾಬ್ ಪರ್ಪಸ್. ಇಲ್ಲಿ ಏನಾಗ್ತದೆ, ಕಾರ್ಮಿಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ತಾರೆ, ಕಾರ್ಮಿಕರ ಚಲನಶೀಲತೆಗೆ ಕೂಡ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ನಾಲ್ಕನೇ ಒಂದು ಪ್ರಾಮುಖ್ಯತೆ ಏನಂದರೆ ಕಾರ್ಮಿಕರ ಚಲನಶೀಲತೆಗೆ ಪ್ರೋತ್ಸಾಹ ನೀಡ್ತದೆ. ಇಲ್ಲಿ ಕಾರ್ಮಿಕರು ಏನು ಮಾಡ್ತಾರೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ತಾರೆ ಅಂದರೆ ವಿವಿಧ ರೀತಿಯಾದಂಥ ಉದ್ಯೋಗಗಳನ್ನು ಹುಡುಕೊಂತ ಹೋಗುವಾಗ ಅವರಿಗೆ ಕಡಿಮೆ ಅವಧಿಯಲ್ಲಿ ಏನು ಮಾಡೋದು ಅಂದರೆ ನಾವು ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಉದ್ಯೋಗವನ್ನು ಮಾಡಲು ಹೋಗ್ಬೋದು. ಅಷ್ಟೇ ಅಲ್ಲದೆ ಅವರು ಹೆಚ್ಚಿನ ಆದಾಯವನ್ನು ಕೂಡ ಏನು ಮಾಡೋದು ಗಳಿಸ್ಬೋದು. ಇಫ್ ದ fourth importance for the transport, it encourages the mobility of the labor. If the peoples are the getting the job purpose, they are moving from one place to another place. That's time it is the transportation facility is the very important, because in the backward areas people cannot work in the city areas because the scarcity of the transport facilities. If the transport facilities is available, if the labor's mobility from one place to another place or the urban to the or ರೂರಲ್ ಟು ದಿ ಅರ್ಬನ್. ಇಲ್ಲಿ ಏನಾಗ್ತದೆ ಅಂದರೆ ಕಾರ್ಮಿಕರ ಚಲನಶೀಲತೆ ಆಗೋದ್ರಿಂದ ಏನಾಗ್ತದೆ ಅಂದರೆ ಆ ಕಾರ್ಮಿಕರ ಒಂದು ಹಿಂದುಳಿದ ಪ್ರದೇಶಗಳಲ್ಲಿ ಯಾವುದೇ ರೀತಿಯಂಥ ಕೈಗಾರಿಕೆಗಳು ಸ್ಥಾಪನೆ ಆಗಿರೋದಿಲ್ಲ. ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ತಾರೆ ಅಂದರೆ ಕೈಗಾರಿಕೆಗಳ ಪ್ರದೇಶಗಳಿಗೆ ಕೆಲಸಕ್ಕೆ ಒಂದು ತೆರಳಲು ಕೂಡ ಏನಾಗ್ತದೆ ಅಂದರೆ ಸಾರಿಗೆ ವ್ಯವಸ್ಥೆಯು ಬಹಳಷ್ಟು ಮುಖ್ಯ ಆಗಿದೆ. and it removes the market imperfection.
ಮಾರುಕಟ್ಟೆಯಲ್ಲಿರುವಂಥ ಅಪೂರ್ಣತೆಯನ್ನು ಏನು ಮಾಡೋದು ಅಂದರೆ ನಿವಾರಣೆ ಮಾಡಬಹುದು, ಅವನ್ನೆಲ್ಲವನ್ನು ಏನು ಮಾಡೋದು ಅಂದರೆ ತೆಗೆದು ಹಾಕ್ತಾ ಇರೋದು. ಈ ಸಪೋಸ್ ಮಾರ್ಕೆಟ್ ಇಂಪರ್ಫೆಕ್ಷನ್ ಆರ್ ದ ಗ್ರೇಟ್ ಹಿಂಡ್ರನ್ಸ್ ಟು ದಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಇಫ್ ದ ಮಾರ್ಕೆಟ್ ಈಸ್ ಇಂಪರ್ಫೆಕ್ಷನ್, ಇಟ್ ಈಸ್ ದಿ ಒನ್ ಆಫ್ ದ ಬೇಸಿಕ್ ಪ್ರಾಬ್ಲಮ್ ಆಫ್ ದಿ ಅವರ್ ಎವ್ರಿ ಕಂಟ್ರಿ ಎಕನಾಮಿ. ಎಲ್ಲ ಒಂದು ದೇಶದ ಏನಾಗ್ತವೆ ಅಂದರೆ ಆರ್ಥಿಕ ಅಭಿವೃದ್ಧಿಗೆ ಏನಾಗ್ತದೆ ಅಂದರೆ ಇದು ಬಹಳಷ್ಟು ಏನಾಗ್ತದೆ ಅಂದರೆ ತೊಂದರೆಯನ್ನು, ಕಗ್ಗಂಟನ್ನು ಉಂಟು ಮಾಡ್ತಾ ಇದೆ. ಅದಕ್ಕಾಗಿ ಅಂದರೆ ಈ ಮಾರುಕಟ್ಟೆಯಲ್ಲಿ ಎಲ್ಲ ಅಪೂರ್ಣತೆಗಳನ್ನು ಏನು ಮಾಡ್ತಾರೆ ಅಂದರೆ ತೆಗೆದು ಹಾಕೋದು. ಆ್ಯಂಡ್ ದಿ ಹ್ಯಾಂಪರ್ ಟು ಮೂಮೆಂಟ್ ಟು ದಿ ಪ್ರಾಕ್ಟಿಸ್ ಆಫ್ ಪ್ರೊಡಕ್ಷನ್ ಫ್ರಾಮ್ ಲೆಸ್ ಪ್ರೊಡಕ್ಟಿವ್ ಜಾಬ್ಸ್ ಟು ದಿ ಮೋರ್ ಪ್ರೊಡಕ್ಟಿವ್ ಜಾಬ್ಸ್. If the practice of production like the land, labor, capital, organization, these are the moves from the less productive jobs to the more productive jobs. ಇಲ್ಲಿ ಹೊಸ ಏನಾಗ್ತಂದರೆ ಕಡಿಮೆ ಉತ್ಪಾದಕತೆಯನ್ನು ಪಡುವಂಥ ಕೆಲಸಗಳಿಂದ ಏನು ಮಾಡಿದ್ರು ಹೆಚ್ಚು ಉತ್ಪಾದನೆ ಗಳಿಸುವಂಥ ಕೆಲಸಗಳು ಕೂಡ ಏನಾಗ್ತವೆ ಅಂದರೆ ಇಲ್ಲಿ ಈಸಿಯಾಗಿ ಏನು ಮಾಡಿದ್ರು ಹೋಗ್ಬೋದು. ಅದಕ್ಕಾಗಿ ಇಲ್ಲೇನದ ಅಂದರೆ ಮಾರುಕಟ್ಟೆಯಲ್ಲಿರುವಂಥ ಎಲ್ಲ ರೀತಿಯಾದಂಥ ನ್ಯೂನ್ಯತೆಗಳನ್ನು, ಅಪೂರ್ಣತೆಗಳನ್ನು ಏನು ಮಾಡ್ತಾರೆ ತೆಗೆದು ಹಾಕುವುದು ಕೂಡ ಏನಾಗ್ತದೆ ಸಾರಿಗೆ ವ್ಯವಸ್ಥೆ ಒಂದು ಪ್ರಾಮುಖ್ಯತೆ ಆಗಿದೆ. ಆ್ಯಂಡ್ ಇಟ್ ಈಸ್ ದ ಮೇನ್ಲಿ ಅಫೆಕ್ಟೆಡ್ ಟು ದಿ ಬ್ಯಾಕ್ವರ್ಡ್ ಏರಿಯಾಸ್. ಇದು ಒಂದು ಏನಾಗ್ತದೆ ಪ್ರಮುಖವಾಗಿ ಏನಾಗ್ತದೆ ಅಂದರೆ ಹಿಂದುಳಿದ ಪ್ರದೇಶಗಳಿಗೆ ಏನಾಗ್ತದೆ ಅಂದರೆ ಅಪ್ಲೈ ಆಗ್ತದೆ. ದಿಸ್ ರಿಸಲ್ಟ್ ಇನ್ ದಿ ಲಾಬ್ ಸೈಡೆಡ್ ಡೆವಲಪ್ಮೆಂಟ್ ಆಫ್ ದಿ ಎಕನಾಮಿ ಬಟ್ ಆ್ಯನ್ ಎಫಿಷಿಯಂಟ್ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟ್ ರಿಮೂವ್ ದಿ ಸಚ್ ಮಾರ್ಕೆಟ್ ಇಂಪರ್ಫೆಕ್ಷನ್ ನಥಿಂಗ್ ಬಟ್ ದಿ ಲೆಸ್ ಪ್ರೊಡಕ್ಷನ್ ಜಾಬ್ಸ್ ಟು ದಿ ಮೋರ್ ಪ್ರೊಡಕ್ಷನ್ ಜಾಬ್ಸ್. ಕಡಿಮೆ ಒಂದು ಉತ್ಪಾದನೆ ಮಾಡುವಂಥ ಕೆಲಸದಿಂದ ಏನು ಮಾಡೋದು ಹೆಚ್ಚಿನವಾದಂಥ ಉತ್ಪಾದನೆಯ ಒಂದು ಕೆಲಸದ ಕಡೆ ಏನು ಮಾಡೋದು ಅಂದರೆ ಜನರನ್ನು ಏನು ಮಾಡೋದು ಅಂದರೆ ತಲುಪಿಸುವುದು ಕೂಡ ಏನಾಗ್ತದೆ ಇದು ಸಾರಿಗೆ ವ್ಯವಸ್ಥೆಯ ಒಂದು ಪ್ರಮುಖವಾದಂಥ ಒಂದು ಪ್ರಾಮುಖ್ಯತೆ ಆಗಿದೆ.